NEP ನೋಡ್ರಿ, ಒಂದು ರಾಷ್ಟ್ರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತಗೊಂಬಂದು, ರಾಷ್ಟ್ರವನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಾನು ಭಾಳ ಸೆಮಿನಾರಲ್ಲಿ ಅಟೆಂಡ್ ಮಾಡಿದ್ದೆ ಆ್ಯಸ್ ಫಾರ್ಮರ್ ಎಜುಕೇಷನ್ ಮಿನಿಸ್ಟರ್ ಡೆಲ್ಲಿಗೆ. ಎಂದಾದರೂ ಸಿದ್ದರಾಮಯ್ಯ NEP ಬಗ್ಗೆ ಗೊತ್ತಾ ಅವ್ರಿಗೆ? ಬನ್ನಿ ಈ ಕಡೆ ಹೇಳ್ಕೊಂಬಿಡಿ ಸರ್ ದಯವಿಟ್ಟು. ಅಲ್ಲ, ಇವರು NEP ಬಗ್ಗೆನೂ ಓದ್ಕೊಂಡಿಲ್ಲ. ಹೋಲ್ ಸ್ಟೇಟ್ SCPನೂ ಸುಮ್ಮನೆ ಯಾರೋ ಬರ್ಕೊಟ್ರು ಓದ್ದ ಅಷ್ಟು ಬಿಟ್ಟರೆ ಅಲ್ಲ. ಟೋಟಲಿ ನೀವು NEPನೂ ಇಲ್ಲ ಇಲ್ಲಿ, SCPನೂ ಇಲ್ಲ. ಇದೇನೋ ಒಂಥರ ಕೇಂದ್ರ ಸರ್ಕಾರದ ವಿರುದ್ಧ ಅವನಿಗಿಂತ ನಾವು ದೊಡ್ಡವನು ಅನ್ನೋ ಥರ ನಡೀತಾ ಇದೆ ಈಗ. ನರೇಗಾ ಆಯಿತು, ಜನಕ್ಕೇನೋ ಒಂದಷ್ಟು ಕೆಲಸ ಸಿಗ್ತಾಯಿತ್ತು. ಈಗೇನಾಗಿದೆ? ದಟ್ ವಾಸ್ ಟೋಟಲಿ ಸ್ಟಾಪ್ಡ್. ಯಾವುದಾದ್ರು ಒಂದು ಮಾಡಬೇಕಾ? ಯಾವುದೂ ಇಲ್ವಲ್ಲ ಇಲ್ಲಿ ರಾಜ್ಯದಲ್ಲಿ. ಹಳ್ಳಿ ಜನ ಏನು ಮಾಡ್ತಾ ಇದ್ದಾರೆ ಇವತ್ತು? ಮನ್ರೇಗಾನೂ ಇಲ್ಲ, ನರೇಗಾನೂ ಇಲ್ಲ, ಇನ್ಯಾವುದು ಜೀನು ಪಾಜಿ ಯಾವುದಿಲ್ಲ ರೀ ಕತೆ. ಸರ್ಕಾರ ಏನು ಇದೆಲ್ಲ ಕತೆ? ಇಟ್ಸ್ ಟೂ ಮಚ್ ಸರ್ಕಾರ. ಆಮೇಲೆ ಏನಂತ ಅಂದರೆ 9 ಲಕ್ಷ ಕೋಟಿ ಸಾಲ ಆಗಿದೆ. 9 ಲಕ್ಷ ಕೋಟಿ 9 ಲಕ್ಷ ಕೋಟಿ ಸಾಲ ರಾಜ್ಯದ್ದು. ಅದರಲ್ಲಿ 5.5 ಲಕ್ಷ ಕೋಟಿ ಸಿದ್ದರಾಮಯ್ಯನೇ ಮಾಡಿದ್ದಾನೆ. ಹಾಗಾದರೆ ಜನನ ಸಾಲದ ಶೂಲದಲ್ಲಿ ಸಿಲುಕಿ ಹೋಗುವಂಥ ಸರ್ಕಾರ ಇದು. ಇಟ್ಸ್ ಆಲ್ ಫ್ಯಾಕ್ಟ್. ಇದೇನು ಸುಮ್ಮನೆ ಎಲ್ಲ ಹೇಳ್ತಾರೆ. ಇಟ್ಸ್ ಆಲ್ ಫ್ಯಾಕ್ಟ್. ನೀವು ಟ್ಯಾಕ್ಸ್ ಹಾಕಿ ಬೇಡನ್ನಲ್ಲ, 5 ಸಾರಿ ಟ್ಯಾಕ್ಸ್ ಹಾಕಿಬಿಟ್ರಿ ನೀವು. ಎಷ್ಟು ಸರಿ ಟ್ಯಾಕ್ಸ್ ಹಾಕಿ? ಎಲ್ಲರ ಮೇಲೂ ಟ್ಯಾಕ್ಸ್ಗಳು. ನೀರು, ದೀಪ, ನೆಲ, ಎಲ್ಲದ್ರ ಮೇಲೂ ಟ್ಯಾಕ್ಸ್ ಹಾಕ್ಬಿಟ್ರಿ ನೀವು. ಆಯ್ತು, ಬಟ್ ನೀವು ಲಿಕ್ಕರ್ ಮೇಲೆ ಟ್ಯಾಕ್ಸ್ ವೆರಿ ಡೇಂಜರಸ್. ಈಗ ನಿಮಗೆ ನನ್ನ ಹೌಸಲ್ಲಿ ಹೇಳಿದೆ ಸಿದ್ದರಾಮಯ್ಯ, ನಾನು ನೀನು 2 ರೂಪಾಯಿ ಬೀರು ಕುಡಿತಾ ಇದ್ದು, 11 ರೂಪಾಯಿ ಹಾಕಿ. ಈಗ 250 ರೂಪಾಯಿ ಆಗಿದೆ ಒಂದು ಬಿಯರ್ ಬಾಟಲ್. ಹುಡುಗರಿಗೆ ಏನಾಗಿದೆ, ಅದೊಂಥರ ಶೋಕಿ. ಕಾಲೇಜ್ ಸ್ಟೂಡೆಂಟ್ಸ್ಗೆ